ಕಲಬೆರಕೆ ಮಾಡಿದ್ದು ಯಾರು ಜವಾಬ್ದಾರು, ಯಾರು ಹೊಣೆ ಹೊತ್ಕೊಳ್ತಾರೆ ಅನ್ನೋದು ಪ್ರಶ್ನೆ. ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತಂದವರು ಯಾರು? ಆಂಧ್ರ ಸರ್ಕಾರಕ್ಕೆ ಟಿಟಿಡಿಗೆ ಮೊದಲೇ ಗೊತ್ತಿರಲಿಲ್ವಾ ಈ ವಿಚಾರ ಅನ್ನೋದು ಪ್ರಶ್ನೆ ಇದೆ. ಗೊತ್ತಾಗಿದ್ರೆ ಯಾಕೆ ಮೊದಲೇ ಕ್ರಮ ಕೈಗೊಳ್ಳಿಲ್ಲ? ಲಡ್ಡು ವಿಚಾರದಲ್ಲಿ ಭಾರಿ ವಿವಾದ, ಜಟಾಪಟಿ ಸ್ಫೋಟಗೊಂಡಿದೆ. ಕೋಟ್ಯಾನುಕೋಟಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗುವಂತಹ ಕೆಲಸ ಇದು. ಅಷ್ಟು ಪವಿತ್ರವಾಗಿರುವಂತಹ ಸ್ಥಾನ ಕೊಟ್ಟಿದ್ದೀವಿ ತಿರುಪತಿ ತಿಮ್ಮಪ್ಪನ ಲಡ್ಡುಗೆ. ಆ ಲಡ್ಡುವಲ್ಲೇ ಈ ರೀತಿ ದನದ ಕೊಬ್ಬಿನ ಅಂಶ ಪತ್ತೆಯಾಗುತ್ತೆ, ಮೀನಿನ ಕೊಬ್ಬಿನ ಅಂಶ ಪತ್ತೆಯಾಗುತ್ತೆ ಅಂದ್ರೆ ಏನ್ ಹೇಳಬೇಕು? ಯಾರು ಇದರ ಜವಾಬ್ದಾರರು? ಗೊತ್ತಿದ್ದು ಕೂಡ ಕ್ರಮ ಯಾಕಾಗ್ಲಿಲ್ಲ ಅನ್ನೋದು ಪ್ರಶ್ನೆ. ಕಾರಣ ನಂದಿನಿ ತುಪ್ಪವನ್ನ ಇತ್ತೀಚೆಗೆ ಅವ್ರು ಬಳಕೆ ಮಾಡ್ತಿರ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟ. ನಂದಿನಿ ತುಪ್ಪ ಬೇಡ ಅಂತ ತಿರಸ್ಕಾರ ಆಗಿತ್ತಂತೆ. ಅದಾದ ಬಳಿಕ ಇತ್ತೀಚೆಗೆ ನಂದಿನಿ ತುಪ್ಪನೇ ಬೇಕು ಅಂತ ಇತ್ತೀಚೆಗೆ ಸರಬರಾಜಾಗ್ತಾ ಇತ್ತು. ಬಟ್ ಆ 4 ವರ್ಷದಲ್ಲಿ ಕಲಬೆರಕೆಯ ತುಪ್ಪ ಹಾಗಾದ್ರೆ ತಿರುಪತಿ ತಿಮ್ಮಪ್ಪನ ಲಡ್ಡು ಸೇರ್ತಾ ಇತ್ತಾ ಅನ್ನೋದು ಪ್ರಶ್ನೆ. ನೋಡಿ, ತಿರುಪತಿ ತಿಮ್ಮಪ್ಪನ ಲಡ್ಡು ಇಷ್ಟೆಲ್ಲ ವಿವಾದಕ್ಕೆ ಕಾರಣ ಆಗ್ತಾ ಇದ್ದಂತೆ ತಿರುಪತಿಯ ಸ್ಪಾಟ್ ಇಂದಲೇ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ರಾಜಕೀಯವಾಗಿ ಏನೇ ಜಟಾಪಟಿಗಳಿರಬಹುದು, ಆದ್ರೆ ನಾವು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಕಾರಣ ಎಷ್ಟೋ ಜನ ತಿರುಪತಿ ತಿಮ್ಮಪ್ಪನ ಲಡ್ಡುಗೆ ಅಂತಹ ಪವಿತ್ರ ಸ್ಥಾನ ಕೊಟ್ಟಿದ್ದೀವಿ, ಅದರಲ್ಲೇ ಕಲಬೆರಕೆ ಆದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ. ಹೇಗಿದೆ ಅಲ್ಲಿನ ರಿಯಾಕ್ಷನ್ಗಳು ಅಂತ, ಜನರ ಮನಸ್ಥಿತಿ ಪರಿಸ್ಥಿತಿ? ಖಂಡಿತವಾಗ್ಲೂ ಕೂಡ ಶ್ರುತಿ, ಕೋಟ್ಯಾನುಕೋಟಿ ಭಕ್ತರ ಭಾವನೆ, ಕೋಟ್ಯಾನುಕೋಟಿ ಭಕ್ತರು ಪರಮ ಪೂಜ್ಯವಾಗಿ ಪ್ರೀತಿಸುವ, ಆರಾಧಿಸುವ ಸನಾತನ ಧರ್ಮದ ಇದೇ ತಿರುಪತಿಯ ತಿಮ್ಮಪ್ಪನ ದೇಗುಲದ ಪರಮ ಪವಿತ್ರವಾದಂಥ ಪುಣ್ಯ ಪ್ರಸಾದ. ಆ ಪುಣ್ಯ ಪ್ರಸಾದ ತಿರುಪತಿಯ ಲಡ್ಡು, ವಿಶ್ವವಿಖ್ಯಾತ ಪ್ರಸಿದ್ಧಿ ಹಾಗೆ ಪುಣ್ಯ ಪವಿತ್ರ ಅಂಥೇಳಿ ಭಾವಿಸುವಂಥ ಇದೇ ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಮತ್ತು ಹಂದಿಯ ಮಾಂಸದ ಕೊಬ್ಬನ್ನು ಬಳಸಿದ್ದಾರೆ ಅನ್ನೋ ವಿಚಾರ, ಎಣ್ಣೆಯನ್ನು ಬಳಸಿದ್ದಾರೆ ಅನ್ನೋ ವಿಚಾರ, ಮೀನಿನ ಎಣ್ಣೆಯನ್ನು ಬಳಸಿದ್ದಾರೆ ಅನ್ನೋ ವಿಚಾರ ಸನಾತನ ಹಿಂದೂ ಧರ್ಮದ ಮೂಲ ಅಸ್ತಿತ್ವಕ್ಕೆ ಧಕ್ಕೆ ತಂದಿದ್ದಾರೆ ಅನ್ನೋ ವಿಚಾರ. ಈ ಹಿಂದಿನ YSRP ಗೌರ್ಮೆಂಟ್ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರದ ಅವಧಿಯಲ್ಲಿ ಸುಮಾರು 4 ವರ್ಷದಿಂದ ದೇಶದ ಅತ್ಯುತ್ತಮವಾದಂಥ KMFನ ಆ ತುಪ್ಪವನ್ನ ಇವರು ಕಡೆಗಣಿಸಿ ತಮಿಳುನಾಡಿನ AR ಫುಡ್ ಪ್ರಾಡಕ್ಟ್ ಅನ್ನ ಬಳಸಿ ಆ ಕಳಪೆ ಮಟ್ಟದ ಆ ತುಪ್ಪವನ್ನ ಬಳಸಿದ್ದರಿಂದಾಗಿ ಇವತ್ತು ಗುಜರಾತಿನ ಕಾಫ್ ಲ್ಯಾಬೊರೇಟರಿಯಿಂದ ಇದರಲ್ಲಿ ಮಾಂಸದ ಅಂಶ ಇದೆ ಅನ್ನೋದು ಪತ್ತೆಯಾಗಿ ತೀವ್ರ ಮುಜುಗರವನ್ನ ಎದುರಿಸಿದಂತಹ ಇದೇ ಹಿಂದಿನ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರದ ಒಂದೊಂದೇ ಮುಖವಾಡವನ್ನ ರಿಪಬ್ಲಿಕ್ ಕನ್ನಡ ಈಗ ಕಳುತ್ತಾ ಇದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ತನಿಖೆಗೆ ಆದೇಶ ಕೊಡಲಾಗಿದೆ. ಕೇಂದ್ರ ಸರ್ಕಾರ ವರದಿಯನ್ನ ಕೇಳಿದೆ. ಸ್ವತಃ ಕಾರ್ಯಕಾರಿಣಿ ಸಮಿತಿಯೇ, ಕಾರ್ಯನಿರ್ವಾಹಕ ಸಮಿತಿಯೇ, TTD ಕಾರ್ಯನಿರ್ವಾಹಕ ಸಮಿತಿಯೇ ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡಿದೆ. ಇದೆಲ್ಲದರ ನಡುವೆ ಪರಮ ಪವಿತ್ರವಾದಂಥ ಈ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿರುವಂಥ ಕನ್ನಡಿಗರು ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಮಾಂಸದ ಕೊಬ್ಬು ಇದೆ ಅಂತ ಹೇಳಿ ತಿಳಿದಾಗ ಎಷ್ಟು ಆಘಾತಕ್ಕೊಳಗಾಗಿದ್ದಾರೆ ಕನ್ನಡಿಗರಿದ್ದಾರೆ. ಅವ್ನು ಮಾತಾಡಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅಮ್ಮ, ತಮಗೆ ಎಷ್ಟು ನೋವಾಯ್ತು? ಎಷ್ಟು ನೋವಾಯ್ತು? ತುಂಬ ನೋವಾಗಿದೆ. ಅದ್ರ ಬಗ್ಗೆ ತುಂಬ ನೋವಾಗಿದೆ ಕನ್ನಡಿಗರಿಗೆ, ಪ್ರತಿಯೊಬ್ಬರಿಗೂ ತುಂಬ ನೋವಾಗಿದೆ. ಅವ್ರು ಮಾತಾಡಿದ್ರೆ ತಪ್ಪು, ಇದೆಲ್ಲ ಮಾತಾಡಬಾರ್ದು. ನಮ್ಮ ದೇವ್ ಅಮ್ಮ ನೋಡಿ, ತಿರುಪತಿಯ ಲಡ್ಡು ವಿಶ್ವವಿಖ್ಯಾತ ಲಡ್ಡು. ಒಂದೊಂದು ಆ ಲಡ್ಡುವಿನ ಅಗಳು ತಿಂದಾಗಲೂ ಪರಮ ಪವಿತ್ರ, ಪರಮ ಪುಣ್ಯ, ಹಾಗೆ ನಮ್ಮ ಒಂದು ಪಾವಿತ್ರ್ಯ ಅಂತ ಅಂತೀವಿ. ಅಂತ ಲಡ್ಡುವಿನಲ್ಲಿ ಪ್ರಾಣಿಗಳ ದೇಹದ ಕೊಬ್ಬು ಮಿಕ್ಸ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಸನಾತನಿಗಳಿಗೆ ಎಷ್ಟಾಗತ್ತಮ್ಮ? ಆಗತ್ತೆ ತುಂಬಾ ನೋವಾಗುತ್ತೆ, ಹಿಂಸೆ ಆಗುತ್ತೆ. ಅದು ಪ್ರಸಾದ ಸ್ವೀಕರಿಸಕ್ಕಾಗತ್ತೆ, ಅದನ್ನ ಅದ್ಯಾರು ತಿನ್ನಕ್ಕಾಗತ್ತೆ ಹೇಳಿ ಅದನ್ನೆಲ್ಲ? ಅಮ್ಮ, ತಾವು ಎಲ್ಲಿಂದ ಬಂದಿದ್ದೀರಿ? ತಮಗೆ ಎಷ್ಟು ಆಘಾತ ಆಗಿದೆ? ನಾವು ಮೈಸೂರಿಂದ ಬಂದಿದ್ದೀವಿ. ನಾವು ಗೋಮಾತೆನ ದೇವತೆ ಅಂತ ಪೂಜಿಸ್ತೀವಿ. ಇದು ನಿಜವಾಗ್ಲೂ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ವಿಚಾರ. ನಿಜಕ್ಕೂ ಇದ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸಿ, ಎಲ್ಲರೂ ಸಹ ಇದ್ರ ಬಗ್ಗೆ ವಿರೋಧವನ್ನ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಹಲವಾರು ಜನ ಇದ್ದಾರೆ ಶ್ರುತಿ, ಅವ್ರನ್ನು ಮಾತಾಡ್ತೀನಿ. ತಾವು ಎಲ್ಲಿಂದ ಬಂದಿದ್ದೀರಿ? ತಮಗೆಷ್ಟು ನೋವಾಗಿದೆ? ಇದು ಯಾವ ರೀತಿ ಅಪವಿತ್ರಗೊಳಿಸಿದ್ದು ಹೇಳಿ ಸರ್. ಸರ್, ನಾವು ಬೆಳಗಾವಿಯಿಂದ ಬಂದಿದ್ದೀವಿ. ಇದು
ಇದು ಮೊದಲಿಗೆ ಹೇಳ್ಬೇಕಂತಂದ್ರೆ ಸನಾತನ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತರುವಂತ ಕಾರ್ಯ ನಡೆದಿದೆ. ಇದರಲ್ಲಿ ಏನೋ ಷಡ್ಯಂತ್ರನೂ ಇರಬಹುದು. ಇದು ತನಿಖೆ ಮುಖಾಂತರ ಹೊರಬರಬೇಕಾಗಿದೆ. ಮತ್ತೆ ನಂದಿನಿ ತುಪ್ಪದ ಗತ್ತು ಐರ್ಲ್ಯಾಂಡ್ಗೂ ಗೊತ್ತು. ಇನ್ನು ಈ ಪಕ್ಕದ ರಾಜ್ಯದವರು ಯಾವುದೇ ಟ್ರಸ್ಟ್ ಆಗಲಿ ಏನೇ ಆಗಲಿ ನಂದಿನಿ ತುಪ್ಪ ಎಷ್ಟು ಪ್ಯೂರ್ ಇದೆ ಏನಿದೆ ಅಂತ ಎಲ್ರಿಗೂ ಗೊತ್ತು. ಸೊ ಅದಕ್ಕೆ ನಂದಿನಿ ತುಪ್ಪನ ಬಳಸಿ ಅಂತ ನಾವು ಎಲ್ರಿಗೂ ಮನವಿ ಮಾಡುತ್ತೀವಿ. ಮತ್ತು ಈಗಿನ ಸದ್ಯದ ಗೌರ್ಮೆಂಟು ಹಿಂದಿನ ಗೌರ್ಮೆಂಟ್ ಜಗನ್ಮೋಹನ್ ರೆಡ್ಡಿ ಅವ್ರದ್ದು ಮೇಲೆ ತನಿಖೆ ನಡೆಸಬೇಕು. ಆಮೇಲೆ ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ಹಿಂದೂಗಳ ಧಕ್ಕೆಗೆ ಯಾವುದೇ ತರನಾಗಿ ಯಾವುದೇ ಭಾವನೆಗೆ ಧಕ್ಕೆ ಬರದಂತೆ ಈ ಸರ್ಕಾರ ನಡ್ಕೊಳ್ಬೇಕು. ಸರ್, ಕೋಟ್ಯಾಂತರ ಕೋಟಿ ಹಿಂದೂಗಳು ಪರಮ ಪವಿತ್ರ ಅಂತ ಭಾವಿಸುವಂತಹ ಶ್ರೀ ಕ್ಷೇತ್ರದ ಪ್ರಸಾದ ಅಪವಿತ್ರ ಅಂತ ಹೇಳಿ ಗೊತ್ತಾದಾಗ ತಮಗೆಷ್ಟು ಆಘಾತ ಆಯ್ತು, ತಮಗೆಷ್ಟು ನೋವಾಯ್ತು, ಯಾವ ರೀತಿ ಮಹಾ ಮೋಸ ಸರ್ ಇದು? ತುಂಬ ನೋವಾಯಿತು. ನಮ್ಮ ಈ ಸನ್ನಿಧಿಲಿ ಈ ಥರ ದನದ ಕೊಬ್ಬಿನ ಮಾಡಬೇಕು ಅಂತ ಹೇಳಿ ಮಾಡಿದ ದನದ ಕೊಬ್ಬು ಇದು ತುಂಬ ನೋವು ಸಂಗತಿ. ಸರ್, ನೀವು ಹೇಳ್ತಾ ಇದ್ರಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ. ಈ ಹಿಂದೆ ನಂದಿನಿ ತುಪ್ಪವನ್ನ ಪೂರೈಸುವಾಗ ಅದರ ಒಂದು ಘಮ ನೋಡಿದ್ರೆ ಗೊತ್ತಾಗ್ತಿತ್ತು ಎಷ್ಟು ಪವಿತ್ರ. 15,000 ಕೋಟಿ ಉಳಿಸ್ಕೊಳ್ಳೋಕ್ಕೋಸ್ಕರ ಇವರು ಬೇರೆಯವ್ರಿಗೆ ಟೆಂಡರ್ ಕೊಟ್ಟಿರೋದು. ಎಲ್ಲಿಗೆ? ಕೇರಳದವ್ರಿಗೆ, ತಮಿಳ್ನಾಡವ್ರು ಕೊಟ್ಟು 15,000 ಕೋಟಿ ಉಳಿಸೋಕ್ಕೋಸ್ಕರ ಅಲ್ಲಿಂದ ಬತ್ತಿದ್ದು, ನಮ್ಮ ಮೈಸೂರಿಗೆ ಬತ್ತಿದ್ದು ನಂದಿನಿ ತುಪ್ಪ 10 ಗಂಟಲೆ ಬತ್ತಿತ್ತು. ಇಲ್ಲಿಗೆ 4 ವರ್ಷ ಆಗೈತೆ ನೆಲೆಸಿ ಅವರು. ಈಗೆಲ್ಲ ದನದ ಕೊಬ್ಬು ಹಂದಿ ಕೊಬ್ಬು ಎಲ್ಲ ಹಾಕಿ ತಿನ್ನಿಸಿ ಅವ್ರಿಗೆ ಕರ್ಮ ಬರ್ತದೆ. ಅವ್ರಿಗೆ ಕರ್ಮ ಸುತ್ಕತ್ತದೆ. ಅವ್ರಿಗೆ ಸನಾತನ ಧರ್ಮವನ್ನ ಮಾಡಿರ್ತಾರೋ ಅವ್ರಿಗೆ ಧಿಕ್ಕಾರ ನಮ್ಮ ಕಡೆಯಿಂದ. ಇವೆಲ್ಲ ಕರ್ಮ ಸುತ್ಕೊಂಡು ಅವ್ರಿಗೆ ಧಿಕ್ಕಾರವಿರಲಿ. ಅವ್ರಿಗೆ ತಾವ್ ಎಲ್ಲಿಂದ ಬಂದಿದ್ದೀರಿ? ಮೈಸೂರಿಂದ ಸರ್. ಸನಾತನ ಧರ್ಮದ ಮೂಲ ಅಸ್ತಿತ್ವಕ್ಕೆ ಕೊಡಲಿ ಪೆಟ್ಟಲ್ವಾ ಸರ್? ಹೌದು, ಸತ್ಯ. ಅದು ಅನುಭವಿಸ್ತೀರ ಅವರು. ಹೌದು, ಭಗವಂತ ಅವ್ರಿಗೆ ಕೊಡ್ತಾನೆ, ಅವನಿಗೆ ಶಿಕ್ಷೆ ಕೊಡ್ತಾನೆ ಭಗವಂತ ಅವ್ರಿಗೆಲ್ಲ. ನೂರಾರು ಜನ ಇದ್ದಾರೆ ಕನ್ನಡಿಗರು ತಿರುಪತಿಗೆ ಬರುವವರು ಅತಿ ಹೆಚ್ಚು ಜನ. ಅವರ ಭಾವನೆಗಳಿಗೆ ಇವತ್ತು ಧಕ್ಕೆ ಆಗಿದೆ. ಅವರ ಒಂದು ದೈವಿಕ ಭಾವನೆಗೆ ಧಕ್ಕೆ ಆಗಿದೆ ಅನ್ನೋದು. ತಾವೆಲ್ಲಿಂದ ಬಂದಿದ್ದೀರಿ ಸರ್? ಸರ್, ಬೆಳಗಾವಿಂದ ಬಂದಿದ್ದೇನೆ ಸರ್. ವಿಚಾರ ಕೇಳಂತಂದ್ರೆ ತುಂಬಾನೇ ಆಘಾತ ಆಗಿದೆ. ಯಾಕಂದ್ರೆ ನಾವು ಸ್ವಾಮಿಗಳು ನಾವು ಇಂಥದ್ದೆಲ್ಲ ತಿನ್ನೋದಕ್ಕಾಗೋದಿಲ್ಲ. ಸೊ ಇದೆಲ್ಲ ನಮ್ಗಾಗಿ ಬರೋದಿಲ್ಲ. ನೋಡಿ ಶ್ರುತಿ, ಇದು ಜನರ ಭಾವನೆಗಳಿಗೆ ಧಕ್ಕೆ ಆಗಿದೆ. ಶ್ರೀ ಕ್ಷೇತ್ರದ ಪುಣ್ಯ ಪ್ರಸಾದದಲ್ಲಿ ಆಗಿರುವಂಥ ಮೋಸ, ಪುಣ್ಯ ಪ್ರಸಾದದಲ್ಲಿ ಆಗಿರುವಂಥ ಅಪಚಾರ ಇಡೀ ಹಿಂದೂ ಸಮಾಜಕ್ಕೆ, ಇಡೀ ಸನಾತನ ಧರ್ಮಕ್ಕೆ ಮಾಡಿದಂಥ ಕೊಳ್ಳಿಪೆಟ್ಟು ಅನ್ನೋದನ್ನ ಇವತ್ತು ಜನ ಹೇಳ್ತಾ ಇದ್ದಾರೆ. ಶ್ರುತಿ, ಓವರ್ ಟು ಯು. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ತಿಮ್ಮಪ್ಪನ ಲಡ್ಡುವಿಗೆ ಪ್ರಾಣಿಗಳ ಕೊಬ್ಬು ಮಿಕ್ಸ್ ಆಗಿದೆ ಅಂತ ಟಿಟಿಡಿ ಒಪ್ಕೊಂಡಿದೆ. ಈ ಮಧ್ಯೆ ಜಗನ್ ಸ್ಪಷ್ಟನೆ ಕೊಟ್ರೆ ಪವನ್ ಕಲ್ಯಾಣ್ ಕೌಂಟರ್ ಕೊಟ್ಟಿದ್ದಾರೆ. ಏನು ಅಂತೀರಾ? ಈ ಸ್ಟೋರಿ ನೋಡಿ. ತಿಮ್ಮಪ್ಪನ ಪ್ರಸಾದದಲ್ಲಿ ದನದ ಕೊಬ್ಬು ಬಳಕೆ ಸತ್ಯ. ಕೊಬ್ಬು ಮಿಕ್ಸ್ ಪ್ರಮಾದ ಒಪ್ಪಿಕೊಂಡ ತಿರುಪತಿ ಟ್ರಸ್ಟ್. ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ತಿರುಪತಿ ಲಡ್ಡು ಪ್ರಕರಣ ಇದೀಗ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಬಳಸಲಾಗುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿರುವ ಟಿಟಿಡಿಯ ಇಒ ಶ್ಯಾಮಲರಾವ್, ತಿಮ್ಮಪ್ಪನ ಪ್ರಸಾದಕ್ಕೆ ಬಳಸುತ್ತಿದ್ದ ತುಪ್ಪದ ಗುಣಮಟ್ಟವು ಉತ್ತಮ ಆಗಿಲ್ಲ